ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಂತಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ದೀನಿ, ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ. ಇದಕ್ಕೆ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ನಾನು ನಮ್ಮ ಡಾರ್ಲಿಂಗ್ ಸಾಗರ್ ಬಂದಿದ್ದಾನೆ. ಇವತ್ತು ಆಚೆ ಬಂದ್ಬಿಟ್ಟಿದ್ದಾನೆ ಪಾಪ. ಮಷ್ಟು ದಿವಸ ಮನೇಲಿ ಕುತ್ಕೊಂಡು ಮೊಟ್ಟೆ ಹಾಕ್ತಿದ್ದ. ಸೊ ಇವತ್ತು ಆಚೆ ಬಂದಿದ್ದೇನೆ. ಬನ್ನಿ ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಇವತ್ತಿನ ಪ್ಲ್ಯಾನ್ ಏನು, ಇವತ್ತಿನ ವ್ಲಾಗ್ ಏನು ಅಂತ ತೋರಿಸ್ತೀನಿ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ತುಂಬ ಲೇಟ್ ಆಗಿಬಿಟ್ಟಿದೆ. ತುಂಬ ಅಂದರೆ ತುಂಬ ರಶ್ಶು ಗೈಸ್ ಇಲ್ಲಿ. ಇವತ್ತು ಬೇರೆ ತಡೆ ಓಡಿಸ್ಬೇಕಂತ ಅನ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಈ ರೇಂಜ್ ಕ್ಯೂ ಏನು ಗೈಸ್, ಎಲ್ಲ ಕಡೆ ರಶ್ಶು ಬಾ ದೇವ್ರೆ. ಒಳ್ಳೆ ದರ್ಶನ ನಮ್ಮ ಸಾಗರ್ಗೆ ಪ್ರಸಾದ ಸೊ ಬನ್ನಿ, ಸ್ವಲ್ಪ ಹೊತ್ತು ಕೂತಿದ್ದು ಆಯಿತು, ಇದ್ದಿದ್ದು ಆಯಿತು, ಹೋಗೋಣ. ಇವಾಗ ಟೈಮ್ ಆಯ್ತು. ನಾವು ಫುಲ್ ನೆಮ್ಮದಿಯಾಗಿ ದೇವ್ರು ನೋಡಿದೆ, ಖುಷಿ. ಆ್ಯಂಡ್ ಇಲ್ಲಿ ಬಂದು ಏನಂದರೆ ನೀರು ಹಾಕ್ಸ್ಕೊಳ್ಳೋದಿದೆಯಲ್ಲ, ಅದೇ ಒಂಥರ ಬೇರೆ ಥರ ಖುಷಿ ಅಂತ ಹಾಕ್ಕೊಳ್ಳಿ. ಬಂದಿರೋರು ಗೊತ್ತಿರುತ್ತೆ. ದೇವಸ್ಥಾನದ ಪ್ರಸಾದ ಗೈಸ್. ಹಂಗೆ ಗ್ಯಾಪಲ್ಲಿ ನಾಷ್ಟ ಮಾಡೋಣ ಅಂತ ನಾನು ಸಾಗರ್ ಹೋಗ್ತಾ ಇದ್ದೀವಿ. ಸಾಗರ್ ಏನು ತಿಂದಿಲ್ಲ, ಯಾಕಂದರೆ ಅವ್ನು ನೈಟ್ ಶಿಫ್ಟ್ ಮಾಡಿಕೊಂಡು ಬೆಳಿಗ್ಗೆ ಬಂದು ಬ್ಯಾಡ್ಮಿಂಟನ್ ಆಡಿ ಇವಾಗ ಮತ್ತೆ ಹೋಗಿ ರೆಡಿಯಾಗಿ ಬಂದು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು. ಇನ್ನು ನಿದ್ದೆನೂ ಮಾಡಿಲ್ಲ, ನಾಷ್ಟನೂ ಮಾಡಿಲ್ಲ. ಸೊ ಅದಕ್ಕೋಸ್ಕರ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ತಿಂಡಿ ತಿನ್ಕೊಂಡು ಆಮೇಲೆ ಮೇನ್ ಕೆಲಸ ನೋಡೋಣ. ಒಂದು ರವೆ ಇಡ್ಲಿ, ಒಂದು ನಾರ್ಮಲ್ ಇಡ್ಲಿ. ಗೈಸ್ ಟ್ರಿಪ್ದು ಲಿಂಕ್ ಹಾಕಿದ್ದೀನಿ, ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲ್ ಮಾಡಿ. ಫಸ್ಟ್ 50 ಜನಕ್ಕೆ ಮಾತ್ರ ಪ್ರಿಫರೆನ್ಸ್ ಕೊಡುವಂಥದ್ದು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಬೇಗ ಆದಷ್ಟು ಬೇಗ ಫಾರ್ಮ್ ಫಿಲ್ ಮಾಡಿ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ ಗೈಸ್, ದೇವಸ್ಥಾನದಿಂದ ಮನೆಗೆ ಹೋಗಿ ಸಾಗರ್ನ ಡ್ರಾಪ್ ಹಾಕಿ ಮತ್ತೆ ಫ್ರೆಶ್ ಅಪ್ ಆಗಿ ಇವಾಗ ನನ್ನ ಫ್ರೆಂಡ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾರು ಎತ್ತ ಇವತ್ತಿನ ವ್ಲಾಗ್ ಇಲ್ಲಿಂದ ಏನಿರುತ್ತೆ ಅನ್ನೋದನ್ನ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ. ಬಟ್ ಸೂಪರ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಸಮಸ್ಯೆ ಅಂದ್ರೇ ಪಾರ್ಕಿಂಗ್ ಸಮಸ್ಯೆ. ಏನು ಮಾಡೋದಂತಲೇ ಗೊತ್ತಾಗಲ್ಲ ಗೈಸ್. ಯಪ್ಪ ಬನ್ನಿ. ಓಕೆ ಗೈಸ್, ನನ್ನ ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ ಯಾರು ಅಂತ ತೋರಿಸ್ತೀನಿ. ಫ್ರೆಂಡ್ ಅನ್ನೋದಕ್ಕಿಂತ ಕೈಂಡ್ ಆಫ್ ಅದೇ ಥರ ಫೀಲಿಂಗು. ಯಾರು ಅಂತ ತೋರಿಸ್ತೀನಿ ನೋಡಿ. ಹಲೋ. ಯಾರು ಗೊತ್ತಾಗಿರ್ಬೇಕಲ್ಲ ಆಲ್ರೆಡಿ. ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ರಜತ್ಗೆ ಶಾಪಿಂಗ್ ಮಾಡಿ ಬಟ್ಟೆ ಕೊಟ್ಟು ಕಳ್ಸೋಣ ಬಿಗ್ ಬಾಸ್ ಮನೆಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಅವತ್ತಿಂದ ಹೋಗ್ಬೇಕಂತ ಅನ್ಕೊಂಡು ಆಗೇ ಇರಲಿಲ್ಲ. ಸೊ ಆಲ್ರೆಡಿ ಒಂದು ರೌಂಡ್ ಶೋಕ್ದಾರಲ್ಲಿ ಶಾಪಿಂಗ್ ಆಯಿತು. ಇವಾಗ ನೆಕ್ಸ್ಟ್ ಬನಾನಾ ಕ್ಲಬ್ ಕಡೆ ಹೋಗ್ತಾ ಇದ್ದೀವಿ. ಯಾವುದೂ ಏನು ಪ್ರಮೋಷನ್ ಅಲ್ಲ, ಹೋಗಿ ನಾವೇ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಎತ್ಕೊಂಡ್ಬರ್ಬೇಕು. ಬನ್ನಿ ಎತ್ಕೊಂಡ್ಬಂದು ಹೋಗಿ ಬಿಗ್ ಬಾಸ್ ಮನೆಗೆ ಕೊಟ್ಬಿಟ್ಟು ಆಮೇಲೆ ಬರೋಣ. ಇವತ್ತಿನ ದಿನ ಇದೇ ಇರುತ್ತೆ. ಯಾವ ರೀತಿ ಇರುತ್ತೆ ಅಂತನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ರಜತ್ ನಂಗೆ ಹೆಂಗೆ ಪರಿಚಯ ಅನ್ನೋದನ್ನು ಹೇಳ್ತೀನಿ. ಎಲ್ಲ ಶಾಕ್ ಆಗಿರ್ಬೇಕು, ಏನಪ್ಪ ಇದು ಎಲ್ಲಿ ಟ್ವಿಸ್ಟ್ ಹಿಂಗೆ ಕೊಡ್ತಾವನಲ್ಲ ಅಂತ. ಸೊ ಎಲ್ಲ ಹೇಳ್ತೀನಿ, ಬನ್ನಿ. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಬನಾನಾ ಕ್ಲಬ್ಗೆ. ಬನಾನಾ ಕ್ಲಬ್ಬಲ್ಲಿ ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ರಜತ್ ಕೊಟ್ಬಿಟ್ಟು ಬರೋಣ ಬನ್ನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಆಲ್ರೆಡಿ ಶೋಕ್ದಾರಲ್ಲಿ ಒಂದು ಸ್ವಲ್ಪ ತೊಗೊಂಡ್ವಿ. ಅಲ್ಲಿ ರಿನೋವೇಷನ್ ಆಗ್ತಾ ಇದ್ದಿದ್ದ ಕಾರಣ ನಾನೇನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಹೇಳಿದ್ರಾ ಏನಂತ? ಏನು ಹೇಳಿರೋದು ಹೇಳಿ? ಏನು ಹಿಂಗೆ ಕಳಿಸ್ತೀಯ ಬಟ್ಟೆ? ಒಂದಾದರೂ ಹಾಕೊಳ್ಳೋ ಥರ ಇರಲಿ ಕಣೆ, ಸ್ವಲ್ಪ ಚೆನ್ನಾಗಿ ಕಳಿಸೇ ಬಟ್ಟೆ ಅಂತ ಹೇಳಿದ್ರಂತೆ. ಸೊ ಅದಕ್ಕೋಸ್ಕರ ಇವಾಗ ಒಳ್ಳೆ ಬಟ್ಟೆ ಸೆಲೆಕ್ಟ್ ಮಾಡಿ ಕಳ್ಸೋಣ ಈ ವಾರಕ್ಕೆ. ಬನ್ನಿ. ಓಕೆ, ಚೆನ್ನಾಗೈತೆ ಗೈಸ್. ಇಲ್ಲಿರೋ ಸ್ಟಾಕ್ಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಬೇರೆ ಕಡೆ ಹಾಕ್ಬಿಟ್ಟಾರ. ಒಂದು ಹೊಸ ಅಂಗಡಿ ಓಪನ್ ಆಯಿತು ಅಂತ. ಎಲ್ಲ ಇರಂಗಿಲ್ಲ, ಈ ಕ್ರಾಕೊಡೈಲ್ ಇರಂಗಿಲ್ಲ, ಈ ಕಾರ್ಟೂನ್ ಕ್ಯಾರೆಕ್ಟರ್ ಇರಂಗಿಲ್ಲ, ಈ ಬಟರ್ಫ್ಲೈ ಇರಂಗಿಲ್ಲ. ಬೇಸಿಕಲಿ ಏನೋ ಒಂದು ಕ್ಯಾರೆಕ್ಟರ್ ಬೇಸ್ಡ್ ಆಗಲಿ ಅಥವಾ ಹಿಂದೂ ಮತ್ತೆ ರಿಲಿಜಿಯಸ್ ಬೇಸ್ಡ್ ಆಗಲಿ ಆ ಥರ ಏನು ಇರಂಗಿಲ್ಲ. ಆಮೇಲೆ ಬನಾನಾ ಕ್ಲಬ್ ಅಂತೂ ಇರಂಗಿಲ್ಲ. ಮತ್ತೆ ಏನು ತಗೊಳ್ಳೋಣ? ಬಟ್ಟೆ ಕೊಟ್ಟು ಕಳಿಸ್ತಾಳ, ಬಟ್ಟೆ ಏನು ನೋಡಿ ಬಟ್ಟೆ ಕೊಟ್ಟು ಗೈಸ್. ನಾವು ಅಂದ್ಕೊಂಡಂಗಿಲ್ಲ ಇಲ್ಲಿ ವ್ಯವಹಾರ ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಒಂದು ಕಾರ್ಟೂನ್ ಕೂಡ ಇರೋಂಗಿಲ್ವಂತೆ. ಆ್ಯಂಡ್ ಒಂದೇ ಒಂದು ಸ್ಟಿಕ್ಕರ್ ಅಂದರೆ ಬ್ರ್ಯಾಂಡಿಂಗ್ ಆಗಲಿ ಆ್ಯಂಡ್ ಏನೂ ಇರೋಂಗಿಲ್ಲ ಬಟ್ಟೆ ಮೇಲೆ. ಅದೇ ರೀತಿ ಸೆಲೆಕ್ಟ್ ಮಾಡಬೇಕು. ನಾನು ಯಾಕೆ ಇದು ತೊಗೊತಾ ಇಲ್ಲ, ಇದು ಯಾಕೆ ತೊಗೊತಾ ಇಲ್ಲ ಅಂತ ಅಷ್ಟೊತ್ತಿನ ತಲೆ ಕೆಡಿಸ್ಕೊತಾ ಇದ್ರೆ ಏನೂ ಹಾಕಲ್ಲ, ಬ್ಲ್ಯಾಕ್ ಪೇಂಟ್ ಹೊಡೆದ್ಬಿಡ್ತಾರಂತೆ. ಹಾಂ, ಬಟ್ ಇದು ಡ್ರ್ಯಾಗನ್ ಫ್ಲೈ ಇದೆ. ಓ ಅದಕ್ಕೂ ಇಲ್ಲ, ಡ್ರ್ಯಾಗನ್ ಫ್ಲೈ ಇರೋದಕ್ಕೂ ಇಲ್ಲ. ವಾ, ಏನು ಮಾಡ್ತೀರಾ? ನಂಗೆ ಈ ಥರದ್ದೆಲ್ಲ ಅವ್ನು ತುಂಬ ಇಷ್ಟ. ದಿಸ್ ಇಸ್ ಪೋಪಾಯ್. ಇಲ್ಲ ಹಿಂಗೆ ಗೈಸ್, ಅಂದ್ಕೊಂಡಿರೋ ಥರ ಏನಿಲ್ಲ. ಇಲ್ಲೇ ಬೇರೆ ಅಲ್ಲೇ ಬೇರೆ, ಇದೆಲ್ಲ ಸೀಕ್ರೆಟ್ಸ್ ಅಷ್ಟೇ. ಓಕೆ, ತೊಗೊಬೋದು ಅನ್ಕೋತೀನಿ. ಇದರಲ್ಲಿ ಏನಿಲ್ಲ. ಚೆನ್ನಾಗೈತೆ ಕ್ಯಾಂಪ್ ಲೈಫ್. ವೈಟ್ ಚೆನ್ನಾಗೈತೆ, ಬಟ್ ಹಾಂ ಎತ್ ಕಾಣ್ತೈತೆ ವೈಟು. ಅದೇ ಕ್ರೀಮ್. ಥ್ಯಾಂಕ್ ಯು ಸೊ ಮಚ್. ಇವೆಲ್ಲ ಇರಬೇಕು. ನಮಗಿದೆ ಇಷ್ಟ ಆಗಿತ್ತು, ಅದಕ್ಕೆ ಇದನ್ನೇ ತೊಗೊತಾ ಇದ್ವಿ. ಸರ್ ಇದರಲ್ಲಿ ಎಕ್ಸೆಲ್ ಕೊಡಿ. ಸುಜಿತ್ ಸೆಲೆಕ್ಷನ್ ಇದು. ನೀನು ಬಂದ್ಮೇಲೆ ನೋಡ್ಕೊ, ನನಗೆ ಬೈಬೇಡ. ಏನಾದ್ರು ಭಯ ಅಂದರೆ ಸುಜಿತ್ಗೆ ಬೈ ಗುರು. ಇದು ಇಬ್ರು ಒಳ್ಳೇದಂದ್ರು ಚೆನ್ನಾಗಿದ್ರು ಇಬ್ರಿಗೆ ಹೇಳು, ಇಲ್ಲ ಅಂದರೂ ಇಬ್ರಿಗೂ ಬೈ. ಒಬ್ರಿಗೆ ಮಾತ್ರ ಬೈಯೋಕೆ ಹೋಗ್ಬೇಡ ಗೈಸ್. ಬಟ್ಟೆ ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ಎಷ್ಟು ಉರಿಯುತ್ತೆ ಅಂದರೆ
ನಮಗೆ ತಗೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಬೇರೆಯವ್ರಿಗೆ ಅವ್ರ ಟೇಸ್ಟ್ನ ಅನಲೈಸ್ ಮಾಡಿ ತಗೊಂಡು ಕಳಿಸಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ಓಕೆ, ಇಷ್ಟ ಆಗಿಲ್ಲ ಅಂದರೆ ಯಾವ ಥರ ಇರುತ್ತೆ ಹೇಳಿ ಮನೆ. ಎಷ್ಟು ಒಂದು ದಿವಸಕ್ಕೆ ಎಷ್ಟು ಇರಿಟೇಟ್ ಆಗಿದೆ ಅಂದರೆ ಇಮ್ಯಾಜಿನ್. ನಾನು ಇದನ್ನು ಆಲ್ರೆಡಿ 3-4 ವೀಕ್ಸಿಂದ ಮಾಡ್ತಾ ಇದ್ದೀನಿ. ಅದರಲ್ಲಿ ಉಗಿಸ್ಕೊಳ್ಳೋದು ಬೇರೆ, ಅದರಲ್ಲಿ ಎಪಿಸೋಡಲ್ಲಿ ಹೇಳೋದು ಬೇರೆ. ಹೇಳೋಣ ಏನಂತ ಸರ್ ನನ್ನ ಹೆಂಡತಿ ಸರಿ ಬಟ್ಟೆ ಮುಟ್ಟು ಕಳಿಸ್ತಲ್ಲ ಸರ್, ಅದಕ್ಕೆ ಹಿಂಗೆಲ್ಲ ಹಾಕುತ್ತಾ ಇದ್ದೀನಿ ಅಂತ. ನನ್ನ ಮಾನ ಮರ್ಯಾದೆ ಎಲ್ಲ ಕಳೀತಾ ಇದ್ದಾರೆ ಕುತ್ಕೊಳ್ಳೋದು. ಒಂದು ಎತ್ಕೊಂಡಿದ್ದೀವಿ ಗೈಸ್, ಬಟ್ ಇದಾಗುತ್ತಾ ಇಲ್ವ ಅಂತಲೇ ಗೊತ್ತಿಲ್ಲ. ಅವ್ರದ್ದು ಸೈಜ್ ಎಕ್ಸೆಲ್ಲು ಇದು ಎಲ್ಲಿರೋದು ಇಲ್ಲಿ ಜಾಸ್ತಿ ಏನು ತೊಗೊಂಡಿಲ್ಲ, ಎರಡೇ ಶರ್ಟ್ಸ್ ತೊಗೊಂಡಿರೋದು. ಸೊ ಬನ್ನಿ ಇನ್ನೇನು ತೊಗೊಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಚೆನ್ನಾಯ್ತು. ಟೋಟಲ್ 3. ಒಂದು ಟವಲ್ ಸ್ಟೋರಿ ಕೇಳಿ ಈಗ ಹೇಳ್ತೀನಿ. ಹೋಗ್ಬೇಕಾದ್ರೆ ಒಂದು 3 ಟವಲ್ ಕೊಟ್ಟು ಕಳಿಸಿದೆ ಆಯಿತಾ. ಸೊ ಎಲ್ಲ ವೈಟ್ ಕಲರ್ ಟವಲ್ ಏನಾಗಿದೆ, ಎಲ್ಲರದು ಮಿಕ್ಸ್ ಮ್ಯಾಚ್ ಆಗೋಗಿದೆ. ಎಲ್ಲರೂ ವೈಟ್ ಕಲರ್ ತೊಗೊಂಡ್ಬಿಟ್ಟಿದ್ದಾರೆ ಆಯಿತಾ. ಸೊ ಇವರು ಯಾವ ಟವಲ್ ಯಾರು ಅಂತ ಗೊತ್ತಾಗ್ತದೆ, ಎಲ್ಲರೂ ಒಂದೊಂದು ಟವಲಲ್ಲಿ ಒಬ್ಬೊಬ್ರು ಹೊಡ್ಸ್ಕೊತಾ ಇದ್ದಾರೆ. ನಾನು ಹೋದಾಗಂತೂ ಒಂದು ಟವಲ್ ಎಷ್ಟು ಗಲೀಜಾಗಿರ್ತಂದರೆ ನಾನು ಹೇಳಿದೆ ಇದೇ ಟವಲ್ ಹೊಡ್ಸ್ಕೊತ ಇದೆಯಾ ಫಸ್ಟ್ ದಿವಸ ಕಣೆ ಎಲ್ಲ ನನ್ನ ಟವಲ್ನ ಯಾರು ದೇಪುಟ್ಟವ್ರೆ ಅಂತ ಅಂದ. ಆಯ್ತು ಅಂದ್ಬಿಟ್ಟು ಇವಾಗ ಹೊಸದಾಗಿ ಟವಲ್ಸ್ನ ಕೊಟ್ಟು ಕಳ್ಸೀನಿ. ಸದ್ಯ ಅದನ್ನು ಬರೋಷ್ಟರಲ್ಲಿ ಯಾವ ಸ್ಥಿತಿಯಾಗಿರುತ್ತೋ ನನಗೆ ಗೊತ್ತಿಲ್ಲ. ಬಾಯ್ಸ್ ನಾವು ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಸ್ನಿಚ್ಚಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಬನ್ನಿ. ಸ್ಯಾಟಿನ್ ಮೆಟೀರಿಯಲ್ ಚೆನ್ನಾಗಿದೆ, ಆದರೂ ಬಟ್ಟೆ ಸೆಲೆಕ್ಟ್ ಮಾಡೋದು ಎಷ್ಟು ಕಷ್ಟ ಅಲ್ಲ. ಅವ್ನು ನನ್ನ ಫಸ್ಟ್ ಆಫ್ ಆಲ್ ನನ್ನ ಸೆಲೆಕ್ಷನ್ ಇಷ್ಟ ಆಗಲ್ಲ ಹೊಸ ಅಂಥದ್ದೆಲ್ಲ ಅವ್ನು ಇಂಗ್ಲೀಷ್ ಸ್ಟೈಲ್ ಬೇಸು ನಾನು ಸೆಲೆಕ್ಟ್ ಮಾಡಿ ಎಲ್ಲ ಕಳಿಸ್ತಾ ಇತ್ತು ಅಂದರೆ. ಬಟ್ ಆ್ಯಕ್ಚುಲಿ ಅವ್ನು ಇಷ್ಟಪಡ್ತಾಯಿದ್ದಾನೆ. ಒಂದೊಂದು ಹೇಳಿ ಅವನ ಕಡೆ ಅದು ಸಕ್ಕರಾಯ್ತು ಇದು ಸಕ್ಕರಾಯ್ತು ಅನ್ನೋ ಸತ್ಯ ಅವನ ಪುಣ್ಯ ಅಟ್ಲೀಸ್ಟ್ ಇದೆಲ್ಲ ಚೆನ್ನಾಗಿದೆ ಅನ್ನೋ ಅಂದ್ಕೊಂಡು. ಗೈಸ್ ಇದೊಂಥರ ಮಸ್ತಾಗೈತಲ್ಲ, ಇದೊಂದು ಎತ್ಕೊಳ್ಳೋಣ ಇರಿ. ಬಟ್ ಕಳಿಸ್ಬಿಡೋದು ನ್ಯೂ ಇಯರ್ ಗಿಫ್ಟ್ಗೆ ಬಿಗ್ ಬಾಸ್ ಎಲ್ಲ ಕಾರ್ಟೂನ್ ಪ್ರಿಂಟರ್ ಕಳಿಸಿದ್ದಾರೆ ಅವರಿಗೆ. ಯಾರಿಗೆ? ಕಂಟೆಸ್ಟೆಂಟ್ಗೆ. ಅವನು ಇಡೀ ಸೀಸನಲ್ಲಿ ನೀವು ಅಬ್ಸರ್ವ್ ಮಾಡಿ ಅವನ್ನ ಹೋಗಿರೋ ಅಷ್ಟು ಎಪಿಸೋಡಲ್ಲಿ ಮುಕ್ಕಾಲು ಭಾಗ ಅದೊಂದೇ ಬನಿಯನು ಇದೆ, ಗ್ರೇ ಕಲರು ವೈಟ್ ಕಲರ್ ಬನಿಯನು. ಇಡೀ ಸೀಸನ್ ಪೂರ್ತಿ ನಾನು ಅದೊಂದೇ ಬನಿಯನೆಲ್ಲ ನೋಡಿರೋದು. ಎಲ್ಲೋ ತುಂಬ ರೇರು. ರಾತ್ರಿ ಮಲ್ಬೇಕಾದ್ರು ಅದನ್ನೇ, ವೀಕೆಂಡ್ ಎಪಿಸೋಡ್ ಸ್ವಲ್ಪ ಬ್ರೇಕ್ ಕೊಟ್ಟರು ಬನಿಯನೇ, ಮಲ್ಗೋ ಹೋಗು ಬನಿಯನೇ, ಬೆಳಿಗ್ಗೆ ಎದ್ದು ಡ್ಯಾನ್ಸ್ ಆಡೋದು ಬನಿಯನೇ. ಸ್ನಿಚ್ಚಲ್ಲಿ ಏನೂ ಸಿಕ್ಕಿಲ್ಲ, ಸೊ ಒಂದೇ ಒಂದು ಶರ್ಟ್ ಮಾತ್ರ ತೊಗೊಂಡ್ವಿ. ಸೊ ಬನ್ನಿ ನೆಕ್ಸ್ಟು ಮೇಡಮ್ದು ಫಸ್ಟ್ ಟೈಮ್ ಅಂತೆ ಸ್ನಿಚ್ಚು. ಇವಾಗ ಇದಾದಮೇಲೆ ಜಾಕ್ ಆ್ಯಂಡ್ ಜೋನ್ಸ್ಗೆ ಹೋಗೋಣ. ಗೈಸ್ ಇವಾಗ ನಾವು ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ನೆಕ್ಸಸ್ ಮಾಲ್ಗೆ, ಕೋರಮಂಗ್ಲದಲ್ಲಿ ಜಾಕ್ ಆ್ಯಂಡ್ ಜೋನ್ಸ್ಗೆ. ಸೊ ಅಲ್ಲೇನೋ ತೊಗೋಬೇಕು ಅಂದ್ರೆ ಮೇಡಮ್ ಅದಕ್ಕೋಸ್ಕರ ಅಲ್ಲಿ ಬಂದಿದ್ದೀವಿ. ಬನ್ನಿ ಹೋಗೋಣ. ಎಲ್ಲ ರೆಡ್ ಕಲರೆಲ್ಲ ಹಾಕ್ಬಿಟ್ರೆ ಸೇಲ್ ಅಂತ. ಗೈಸ್ ಇದೊಂದು ಪ್ರಿಂಟೆಡ್ ನೋಡಿದ್ವಿ, ಚೆನ್ನಾಗೈತೆ ನೋಡಿ. ಅದ್ರಲ್ಲಿ ಯಾವುದೇ ರೀತಿ ಕಾರ್ಟೂನ್ ಕ್ಯಾರೆಕ್ಟರ್ ಇದ್ದರೆ ನಾವು ಅದನ್ನು ತೊಗೊಳಂಗೆ ಇಲ್ಲ, ಯಾಕಂದರೆ ಅವ್ರು ಅದು ಹಾಕ್ಸಲ್ವಂತೆ. ಏನೇನೋ ಇದೆ ನೋಡೋಣ ಬನ್ನಿ. ಇಲ್ಲ ಬ್ರ್ಯಾಂಡ್ ಇದೆ JNG. ಏನು ತೊಗೋಬೇಕನ್ನೋದೇ ಕನ್ಫ್ಯೂಸು ಗೈಸ್. ಓಕೆ ಫ್ರೆಂಡ್ಸ್, ಶಾಪಿಂಗ್ ಮುಗೀತು, ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ಸು ಎಲ್ಲ ಲಗೇಜ್ಗಳನ್ನೆಲ್ಲ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೆಟ್ಗೆ. ಸೊ ಲಾಸ್ಟ್ ಜಾಕ್ ಆ್ಯಂಡ್ ಜೋನ್ಸಲ್ಲಿ ನಂದು ಮತ್ತು ರಜದ್ ಇಬ್ಬರು ಒಂದೇ ಥರ ತೊಗೊಂಡ್ಬಿಟ್ಟಿದ್ದೀವಿ ಬಟ್ಟೆ, ಯಾಕಂದರೆ 50% ಆಫ್ ಇತ್ತು. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಬೈ ಟು ಗೆಟ್ 50% ಇತ್ತು. ಸೊ ಇಬ್ಬರು ಒಂದೇ ಥರ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಹೋಗ್ಬೇಕಾದ್ರೆ ಒಂದು ಕಾಮಿಡಿ ಸೀನ್ ಆಯಿತು, ಅದು ನಿಮ್ಗೆ ಹೇಳ್ತೀನಿ ಕೇಳಿ. ಏನಂದರೆ ಕಾಮಿಡಿ ಸೀನು, ನಾನು ಆವಾಗಲೇ ಸ್ನಾನಕ್ಕೆ ಹೋಗಿದ್ದೆ, ಮೇಡಮ್ನವ್ರು ಕಾಲ್ ಮಾಡೋರು ನನಗೆ. ಕಾಲ್ ಮಾಡಿದಾಗ ಅದು ಏನಾಗಿದೆ, ನನ್ನ ವಾಯ್ಸ್ ಮೇಲೆ ಯೂನಿಕ್ ಆಗಿ ಹಾಕೊಂಡಿದ್ದೀನಿ. ಏನು ಹಾಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ವಾಯ್ಸ್ ಮೇಲೂ ಬಂದೈತೆ. ಇವ್ರು ಕಾಲ್ ಮಾಡಿ ತೋರಿಸ್ತಾರೆ ರೀ. ಇವ್ರಿಗೆ ಫುಲ್ ಸೈಕ್ ಆಗ್ಬಿಟ್ಟೈತೆ, ಬಟ್ಟೆ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಶಾಪಿಂಗ್ ಬೇರೆ ಹೋಗ್ಬೇಕಂತ ಬಂದ್ಬಿಟ್ಟಿದ್ದೀನಿ. ಇವ್ನು ನಂಬ್ಕೊಂಡು ಇವ್ನು ನೋಡಿದ್ರೆ ಫೋನೇ ಎತ್ತಾ ಇಲ್ಲ. 2-3 ಸರಿ ಫೋನ್ ಮಾಡೋರು ನನ್ನ ಸ್ಥಾನದಲ್ಲಿದ್ದೆ. ಕಾಲ್ ಬರ್ತಾ ಇದೆ ನನಗೆ. ಯಾರು ಕಾಲ್ ಮಾಡಿದ್ರು ಸೈಕ್ ಆಗೇ ಆಗ್ತಾರೆ, ಬಿಕಾಸ್ ಈ ಕಾನ್ಸೆಪ್ಟ್ ಯಾರಿಗೂ ಗೊತ್ತಿಲ್ಲ. ನೋಡಿ ಇದು ಕಾಲ್ ಬರ್ತಾ ಇದೆ, ನನ್ನ ರಿಂಗ್ ಟೋನ್ ಇದೆ ಆ್ಯಕ್ಚುಲಿ. ಇವಾಗ ಬರುತ್ತೆ ನೋಡಿ. ನೋಡಿ, ನೀವು ನಾನು ಫೋನ್ ಎತ್ತಿಲ್ಲ ಅಂತ ಹೇಳಿ ಹುಡ್ಕೊಬೇಡಿ. ನಾನು ಫೋನ್ ಎತ್ತಿಲ್ಲ ಅಂತ ಹೇಳಿದ್ರೆ 100% ಬಿಸಿ ಆಗಿರ್ತೀನಿ, ವಾಪಸ್ ಕಾಲ್ ಬ್ಯಾಕ್ ಮಾಡ್ತೀನಿ. ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ವಾಯ್ಸ್ ಮೇಲ್ ಹಾಕಿ. ಶುಭ ರಾತ್ರಿ. ಇದು ನನ್ನ ವಾಯ್ಸ್ ಮೇಲ್ ಆ್ಯಕ್ಚುಲಿ ಗೈಸ್. ಈ ವಾಯ್ಸ್ ಮೇಲ್ನ ಕೇಳ್ಬಿಟ್ಟು ಎಲ್ಲ ಶಾಕ್ ಆಗ್ಬಿಟ್ಟವ್ರೆ. ಯಾಕಂತ ಎಲ್ಲೋ ಹೋಗ್ತಾ ಇದ್ರು ಕಾಗೆ ಹರ್ಸೋದಕ್ಕೆ ಹಿಂಗೆಲ್ಲ ಮಾಡ್ತಿದ್ರೆ ಅನ್ಕೊಂಡ್ರೆ
ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಬೀಪ್ ಬಂತು, ಅವಾಗ ಓಕೆ ಏನೋ ಇರ್ಬೇಕಿದ್ರಲ್ಲಿ. ಇವ್ರು ಏನೇನಂತ ಮಾತಾಡೋರು ಗೊತ್ತಾ, ಸುಜಿತ್ ಮಕ್ಕೊಂಡ್ಮೇಲೆ ನೋಡ್ಬಿಡ್ತೀನಿ ದಯವಿಟ್ಟು ಫೋನ್ ಎತ್ತು ಬಂದ್ಬಿಟ್ಟಿದ್ದೀನಿ ಅಂತ ಬೇರೆ ಹೇಳ್ತಾವ್ರೆ. ನಾನ್ ಬೇರೆ ಲೌಡ್ ಸ್ಪೀಕರ್ ಹಾಕೊಂಡು ಕೂತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಓ ಸರಿ ಕಾಗೆ ಆಡ್ಸೋರ್ ಬಿಡು ನಿಂಗೆ ಇವತ್ತು ಬರಲ್ಲ ಅವರು, ಯಾರು ಶೂಟ್ ಇಲ್ಲ ಎಂತದಿಲ್ಲ, ಮನೆ ಹೋಗಿ ಬಾಯಿ ಮುಚ್ಕೊಂಡು ನಾನು 2-3 ಬ್ಯಾಗ್ ಬೇರೆ ಎತ್ಕೊಂಡ್ಬಂದು ನೀನಲ್ಲಿ ಹೋಗೋದು ಅಂತ ಟೆನ್ಷನ್ ಆಗೋಯ್ತು ನನಗೆ. ಬೇಡ ಸುಜಿತ್ ಇವಾಗ ಹೊಡೆದ್ಬಿಡ್ತೀನಿ, ದಯವಿಟ್ಟು ಮಾತಾಡ್ರಿ ಅಂತ ಇದೀನಿ. ಕನ್ನಡ ನಿಘಟ್ಟಲ್ಲಿ ನಂಬಿಕೆಗೆ ಇನ್ನೊಂದು ಹೆಸರೇ ಸುಜಿತ್. ಏನಂದೆ ಇನ್ನೊಂದ್ಸಲ ಹೇಳು. ಕನ್ನಡ ನಿಘಟ್ಟಲ್ಲಿ ನಂಬಿಕೆಗೆ ಇನ್ನೊಂದು ಹೆಸರೇ ಸುಜಿತ್. ಆಯ್ತು ಆಮೇಲೆ ಓ ಮೈ ಗಾಡ್, ಯಾವ್ದೇ ಕಾರಣಕ್ಕೂ ನಮ್ದವ್ರ ಕೈ ಬಿಡಲ್ಲಪ್ಪ ನಾವು. ನಾನು ಹೇಳ್ದೆ ಇವಾಗ ಕುತ್ಕೊಂಡು ಎಲ್ಲ ವಾಯ್ಸ್ ನೋಟು ಕೇಳಿಸ್ಕೊಡಿ, ಎಲ್ಲರೂ ಹಿಂಗೆ ಉಗ್ದಿರ್ತಾರೆ ನಿಮ್ಗೆ. ಗೈಸ್ ಕೇಳಿಸ್ಕೊಂತ ಇದ್ದೆ, ಎಲ್ಲಾರು ಹಂಗಂಗೆ ಉಗ್ದವ್ರೆ, ಮುಚ್ಕೊಂಡ್ ಮಾತಾಡೋಲೆ, ಡವ್ ಮಾಡ್ಬೇಡ ನನ್ನ ಮಗನ ಅಂತೆಲ್ಲ ಬೈತಾ ಬಿದ್ದವ್ರೆ. ನನಗೆ ಸೈಕ್ ಆಗ್ತಾ ಇತ್ತು. ಫಸ್ಟ್ ವಾಯ್ಸ್ ನೋಟ್ ಚೇಂಜ್ ಮಾಡ್ಬೇಕು ಗೈಸ್ ನಾನು. ಗೈಸ್ ನಮ್ಮ ಮೇಡಮ್ನವ್ರು ಏನೋ ಒಂದು ಕ್ವಶನ್ ಕೇಳ್ತವ್ರೆ. ಆ್ಯಕ್ಚುಲಿ ನನಗೂ ರಜತ್ಗೆ ಪರಿಚಯ ಅನ್ನೋದು ನಮ್ಮ ಮೇಡಮ್ ಗೊತ್ತಿಲ್ಲ. ಇವಾಗ ಅವ್ರೇನೋ ಕೇಳ್ತವ್ರು, ಏನು ಕೇಳೋಣ ಬನ್ನಿ. ಏನ್ ಕ್ವಶನ್ ಅಂದ್ರೆ ನಿಮ್ಗೆ ರಜತ್ ಆಕ್ಚುಲಿ ಹೆಂಗ್ ಪರಿಚಯ? ಫಸ್ಟ್ ಆಫ್ ಆಲ್ ರಜತ್ ನೀವು ಪರಿಚಯ ಆಗಕ್ಕೂ ಮುಂಚೆನೆ ರಜತ್ ಪರಿಚಯ. ಹೆಂಗೆ ಅಂತ ಹೇಳಿದ್ರೆ, ನಾವು ಕೊರೋನಾ ಟೈಮಲ್ಲಿ ಅವಾಗ ಹಿಂಗೆ ಅಂದ್ರೆ ನಾವೆಲ್ಲ ಪೋಲಿಗಳಲ್ವಾ, ಯಾವಾಗಲೂ ರೋಡ್ ಸುತ್ತಾ ಇದ್ದೋ ನಮ್ಮ ಮನೆ. ಫ್ಯಾಕ್ಟ್ ಗೈಸ್, ಫ್ಯಾಕ್ಟ್. ನಾವೆಲ್ಲ ಮನೇಲಂತೂ ಇರೋಕ್ಕಾಯ್ತಾ ಇರಲಿಲ್ಲ, ಏನಾದರೂ ಒಂದು ಮಾಡಬೇಕು. ಬಟ್ ಆ ಟೈಮಲ್ಲಿ ರಜತ್ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಏನು ಅಂತ ಹೇಳ್ತೀನಿ ಕೇಳಿ. ನಾವೆಲ್ಲ ಆಯ್ಕೋ ತಿನ್ಕೊಂಡು ಹಂಗೆ ಓಡಾಡ್ತಾ ಇದ್ವಿ ಏರಿಯಾದಲ್ಲಿ. ಅವಾಗೆಲ್ಲ ನಮಗೆ ಒಂದು ಏನಾದರೂ ಮಾಡಬೇಕು, ಕೊರೋನಾ ಬೇರೆ ಬಂದ್ಬಿಟ್ಟೈತೆ, ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋ ಹುಮ್ಮಸ್ ಜಾಸ್ತಿ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ರಜತ್ಗೂ ಅದೇ ಆಸೆ ಇತ್ತೇನೋ ಮೋಸ್ಟ್ಲಿ. ಬಟ್ ಅವಾಗ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಇವಾಗ ಫಸ್ಟ್ ವೇವಲ್ಲಿ ಸೆಕೆಂಡ್ ವೇವಲ್ಲಿ 2 ವೇವಲ್ಲೂ ಊಟ ಮಾಡಿ ರೆಡಿ ಮಾಡಿಸಿ, ಎಷ್ಟೋ ಜನ ಸ್ಲಮ್ ಅವ್ರಿಗೆ ಊಟ ಇಲ್ಲದೆ ಇರೋರಿಗೆಲ್ಲ ಊಟ ಅವರೇ ರೆಡಿ ಮಾಡಿಸಿ ಕೆಳಗಡೆ, ಅವ್ರ ಮನೆ ಕೆಳಗಡೆ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವೆಲ್ಲ ಹೋಗಿ ರೋಡಲ್ಲಿ ಬರ್ತಾ ಇದ್ದವ್ರಿಗೆ, ಭಿಕ್ಷುಕರಿಗೆ, ಅವ್ರಿಗೆಲ್ಲ ಹಂಚ್ಬಿಟ್ಟು ಬರ್ತಾಯಿದ್ವಿ. ಅದೆಲ್ಲ ಕ್ಲಿಪ್ಸ್ ಇದೆ ನೋಡಿ. ಅದನ್ನೆಲ್ಲ ಹಂಚ್ಬಿಟ್ಟು ಬರಬೇಕಾದ್ರೆ ನಂಗೆ ಅವಾಗೇ ಫಸ್ಟ್ ರಜತ್ ಪರಿಚಯ ಆಗಿತ್ತು. ಅವಾಗೆಲ್ಲ ನಮ್ಮ ಹುಡುಗರೆಲ್ಲ ಹೋಗಿ ಫುಲ್ಲು 2 ಮಾಸ್ಕ್ ಹಾಕ್ಕೊಂಡು ಎಲ್ಲರಿಗೂ ತರಕಾರಿಗಳೆಲ್ಲ ಕೊಟ್ಟು, ಊಟ ಎಲ್ಲ ಕೊಟ್ಟು ಎಲ್ಲನೂ ಮಾಡಿಕೊಂಡು ಬರ್ತಾಯಿದ್ವಿ. ಆವಾಗ ನಮ್ಮ ಕೈಗಳೆಲ್ಲ ಹೆಂಗಾಗಿತ್ತು ಅಂದರೆ ಫುಲ್ ಎಲ್ಲ ಬೆಳ್ಳಗೆ ಗ್ಲೌಸ್ ಹಾಕ್ಕೊಂಡು ಮಾಡ್ತಿದ್ವಲ್ಲ, ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು. ಅವಾಗ ಇವರಂತೂ ಸಿಕ್ಕಾಪಟ್ಟೆ, ಅವಾಗಲೂ ಫನ್ನೇ ಇವಾಗಲೂ ಫನ್ನೇ. ಅವಾಗಿಂದ ನಮಗೆ ಫಸ್ಟ್ ರಜತ್ ಪರಿಚಯ. ಅದಾದಮೇಲೆ ಮೇಡಮ್ನವ್ರು ಪರಿಚಯ ಆಗಿದ್ದು. ನೀವು ಪರಿಚಯ ಆಗಿದ್ದೆಲ್ಲಿ ಗೊತ್ತಾ ನನಗೆ? ಕಲರ್ಸಲ್ಲೇ ಪರಿಚಯ. ರಾಜಾರಾಣಿಲಿದ್ದಾಗ ಇವ್ರು ಪರಿಚಯ ಆಗಿದ್ದು. ಸೊ ಅಂದ್ರೆ ಹೌದೌದು, ಆ ಟೈಮಿಂದಾನೇ ಪರಿಚಯನ ನೀವು? ಆ ಟೈಮಲ್ಲಿ ಪರಿಚಯ ಆಗಿದ್ದು. ಅದಾದ್ಮೇಲೆ ನಾವು ಕ್ಲೋಸ್ ಆಗಿದ್ದು ಯಾವಾಗ ಅಂದ್ರೆ, ಇವ್ರು RG ರೆಸಾರ್ಟ್ಗೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋದಾಗ ಇವ್ರ ಫ್ಯಾಮಿಲಿ ಇವರು ಎಲ್ಲ ಕ್ಲೋಸ್ ಆಗಿದ್ದು. ಅವಾಗೆಲ್ಲ ಫ್ಯಾಮಿಲಿ ಥರ ಆಗೋಯ್ತ್ವಿ. ನಾವು ಸುಮ್ಮನೆ ಶೂಟ್ ಮಾಡೋಕ್ಕೆ ಅಂತ ಹೋಗಿದ್ದು. ಫುಲ್ ಒಂದು ದಿವಸ ಅಲ್ಲೇ ಇದ್ದು ಸ್ಟೇ ಮಾಡಿ ಫುಲ್ ಪಾರ್ಟಿ ಮಾಡಿ ಒಳ್ಳೆ ಮಜಾ ಮಾಡಿದ್ವಿ ಬಿಡಿ. ಅದಂತೂ ಇವಾಗ ರಜತ್ ಜ್ಞಾಪನ ಇಟ್ಕೊಂಡಿರಲ್ಲ ನನ್ನೆಲ್ಲ. ಯಾಕೆ ಜ್ಞಾಪಕ ಇಲ್ಲ? ಅವ್ರು ಗೊತ್ತು, ಹೋದ್ಸತಿ ನಿಮ್ನ ನೋಡಿದಾಗ ನಾನು ಹೇಳಿದ್ರಲ್ಲ ಅವರು, ನಾನು ಕರೆಕ್ಟ್ ಜ್ಞಾಪಕ ಬಂತು. ಇನ್ನೊಂದೇನಂದ್ರೆ ಗೈಸ್, ಈ ಬಿಗ್ ಬಾಸ್ ಸೀಸನಲ್ಲಿ ನನಗೆ ಕ್ಲೋಸ್ ಆಗಿರೋರು ಇಬ್ಬರು ಇದ್ದಾರೆ. ಬಟ್ ನನಗೆ ಬಾಯ್ಸ್ ಅಂದರೆ ಗೊತ್ತಲ್ಲ, ನಮ್ಮ ವೈಬ್ ಮ್ಯಾಚ್ ಆಗೋರು, ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದೀವಿ. ಗೈಸ್ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ನಾವೇನಾದರೂ ಒಂದು ಮಾಡ್ತಾ ಇದೀವಿ ಅಂದ್ರೆ ಅದು ಎಲ್ಲ ಪ್ರಮೋಷನ್ನೇ ಆಗಿರಲ್ಲ. ಇವಾಗ ಹೆಂಗಾಗ್ಬಿಡುತ್ತೆ ಅಂದರೆ, ನಾನು ಎಷ್ಟೊಂದು ಸರಿ ಅಬ್ಸರ್ವ್ ಮಾಡಿದ್ದೀನಿ. ಇವಾಗ ನೋಡಿ, ನಾನು ಹಾಕಿ ಎಲ್ಲ ತೋರಿಸಿದ್ದೀನಿ ಹಿಂಗೆಲ್ಲ ಹಂಗ. ಓಕೆ ಗೈಸ್, ಮಾತಾಡ್ಕೊಂಡು ರೂಟ್ ಮಿಸ್ ಮಾಡಿಬಿಟ್ಟು ಯೂಟನ್ ತಗೊಳ್ಳೋಣ. ಬ್ಯಾಕ್ ಆನ್ ಟ್ರ್ಯಾಕ್. ಇವಾಗ ಏನಂತ ಹೇಳಿದ್ರೆ, ನನಗೆ ರಜತ್ ವೈಬ್ ಮ್ಯಾಚ್ ಆಗ್ತಾನೆ. ನಾವು ಮುಂಚೆಯಿಂದನೂ ಪರಿಚಯ, ಯಾವಾಗ ಕೊರೋನಾ ಟೈಮಿಂದನೂ ಪರಿಚಯ, ಇವ್ರು ಅದಾದ್ಮೇಲೆ ರಾಜಾರಾಣಿ ಸೆಟ್ಟಿಂದನೂ ಪರಿಚಯ. ಎಲ್ಲನೂ ಪ್ರಮೋಷನ್ ಆಗಿರಲ್ಲ. ಏನೋ ಒಬ್ರು ಒಳ್ಳೇದು ಮಾಡ್ತಾವ್ರೆ ಅಂದರೆ, ಇಲ್ಲಿಗೆ ಬರಬೇಕು ಅಂದರೆ ಎಷ್ಟು ಕಷ್ಟಪಟ್ಟವನೆ ಅಂತ ನಮಗೂ ಗೊತ್ತು. ನಾವು ನೋಡಿದ್ದೀವಿ ಕೆಲವೊಂದು ವಿಷಯದಲ್ಲೆಲ್ಲ. ಆ್ಯಂಡ್ ಇವರೆಷ್ಟು ಅವ್ರನ್ನ ಅನ್ಸೈಸ್ಕೊಂಡು ಹೋಗೋರೆ ಅನ್ನೋದು ನಾವು ನೋಡಿದ್ದೀವಿ. ಸ್ಟೋರಿಗಳು ಕೇಳ್ಬಿಟ್ರೆ, ಇವರಿಬ್ರು ಲವ್ ಸ್ಟೋರಿ ಎಲ್ಲ ಅವಾಗ ಮಂಡ್ಯದಲ್ಲಿ ಎಲ್ಲ ಕೇಳ್ಕೊಂಡು ಬಂದಿದ್ದೀವಲ್ಲ, ಕ್ರೇಜಿ ಸ್ಟೋರಿಗಳು ಅವೆಲ್ಲ ನಮ್ಮ ಹತ್ರನೇ ಇರಲಿ. ಓಕೆ ಬನ್ನಿ, ಇನ್ನೇನು ಲೊಕೇಶನ್ ರೀಚ್ ಆಗ್ತೀವಿ. ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ಸೊ ಯಾರೇ ಒಬ್ರು ಇವಾಗ ಏನಾದರೂ ಒಂದು ಸಪೋರ್ಟ್ ಮಾಡಿಕೊಂಡು ಒಂದು ವಿಡಿಯೋ ಬೈಟ್ ಹಾಕ್ತೀವಿ, ಅಥವಾ ಯಾರೋ ನಮ್ಮ ಜೊತೆ ಒಂದು ವಿಡಿಯೋ ಲಾಗ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾನು ಒಂದು ಮಾನಿಟರಿ ಸ್ಟಫ್ಸಲ್ಲೇ ಅದನ್ನು ಅಳಿಯೋಕ್ಕೆ ಹೋಗ್ಬಾರ್ದು. ಒಂದು ಪ್ರೀತಿ ವಿಶ್ವಾಸ ಅನ್ನೋದಿರುತ್ತೆ, ಒಂದು ರಿಲೇಷನ್ಶಿಪ್ಸ್ ಅನ್ನೋದಿರುತ್ತೆ, ಅದರಿಂದನೂ ಮಾಡಿರ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲದಕ್ಕೂ ದುಡ್ಡು ಕೊಟ್ಟೆ ಮಾಡಿಸೋಂಥ ಪ್ರಪಂಚನೂ ಬೇರೆ ಇದೆ, ಬಟ್ ರಿಲೇಷನ್ಶಿಪ್ ವ್ಯಾಲ್ಯೂ ಕೊಡೋ ಪ್ರಪಂಚನೂ ಬೇರೆ ಇದೆ. ಸೊ ಅದರಲ್ಲಿ ಕೆಲವರು ನಮ್ಮಂಥವ್ರು. ನಮ್ಗೆ ಗೊತ್ತು ಹೆಂಗಿರುತ್ತೆ ಕಷ್ಟ. ಒಂದೇ ತಟ್ಟೆಲ್ಲ ಅನ್ನ ತಿಂದವ್ರಿಗೆ ಅದು ಗೊತ್ತಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲನೂ ಪ್ರಮೋಷನ್ನು ದುಡ್ಡಿನ ಲೆಕ್ಕದಲ್ಲೇ ಅಳ್ದುಬಿಟ್ರೆ ಮನುಷ್ಯ ಬೆಲೆನೇ ಇರಲ್ಲ ಗೈಸ್. ಸೊ ಬನ್ನಿ, ಬಿಗ್ ಬಾಸ್ ಮನೆ ತೋರಿಸ್ತೀನಿ ಇವಾಗ. ಬಿಗ್ ಬಾಸ್ ಮನೆ ಯಾವ್ದು? ಅದೇನಾ? ನಮ್ಮ ಒಳಗಡೆ ಬಿಡಲ್ಲ, ಅಷ್ಟು ದೊಡ್ಡ ಆಯ್ತಾ ಗೈಸ್? ಇದೆ ಅಂತೆ ಬಿಗ್ ಬಾಸ್ ಮನೆ. ಯಪ್ಪ, ಮನೆ ಯಾವುದು? ಕೆಳಗಡೆ ಇದೆಯಲ್ಲ, ಅದು ಮನೆ. ಯಾವುದು ಇದು? ಹಾಂ ಓಕೆ. ದೊಡ್ಡದು, ಹಾಂ ಮಧ್ಯದಲ್ಲಿದೆಯಲ್ಲ, ಅದು ಮನೆ. ಓ ರಿಸರ್ಚ್ ನೋಡಿ ಗೈಸ್, ಇದೆ ಅಂತೆ.
ಲೊಕೇಶನ್ ಎಲ್ಲಿ? ಆಕ್ಚುಲಿ ಸುದೀಪ್ ಸರ್ ಮಾತಾಡೋದು. ಇದು ಸೆಟ್ಟಾ? ಹಾಂ, ಇವಾಗ ನಾವೆಲ್ಲಿ ಹೋಗ್ಬೇಕು? ಹಿಂಗೆ ಹೋಗ್ಬೇಕು ಸ್ಟ್ರೈಟಾ? ಗೇಟ್ ಹತ್ರ. ಅದೇ ಬಿಗ್ ಬಾಸ್ ಮನೆ, ಬಟ್ ತೋರ್ಸೋಕ್ಕಾಗಲ್ಲ, ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ಸುಮ್ಮನೆ ಯಾಕೆ ಕಾಂಪ್ಲಿಕೇಶನ್ಸ್. ಓಕೆ ಗೈಸ್, ಇವೆಲ್ಲ ಐಟಮ್ನು ಇವಾಗ ಒಂದೇ ಬ್ಯಾಗಿಗೆ ಹಾಕಿ ಕೊಡೋಣ. ಇದು ವೀಕೆಂಡಿಗೆ ಬಟ್ಟೆ, ಸೊ ಡಿಸೈನರ್ ವೇರು. ಅದು ಬಿಟ್ಟರೆ ಎಲ್ಲ ಒಂದಕ್ಕೆ ಹಾಕ್ಬಿಡೋಣ. ಎಲ್ಲ ಒಂದಕ್ಕೆ ಹಾಕಿ ನೋಡಿ. ಫುಲ್ಲು ರಜತ್ ಫುಲ್ ಹ್ಯಾಪಿ ಇವಾಗ. ಈ ವಾರ ಫುಲ್ಲು ಬಟ್ಟೆ ಅಂತ. ಅಲ್ಲಿ ಹೆಂಗೆ ಅಂದರೆ ಕಾಂಪಿಟೇಷನ್ ಒಳಗಡೆ ಯಾರ ಮನೆಯಿಂದ ಜಾಸ್ತಿ ಬಟ್ಟೆ ಬರ್ತೈತಲ್ಲ ಅವಾಗ ಫುಲ್ ಖುಷಿ ಅಂತೆ. ಅಯ್ಯೋ ದೇವ್ರೆ. ಎಲ್ಲ ಕೊಟ್ಟಾಯಿತು, ವಾಪಸ್ ಹೋಗ್ತಾ ಇದ್ದೀವಿ. ಈ ಸೆಟ್ಗೆ ಬಾಯೋ ಟೈಮ್. ಚಾನ್ಸ್ ಸಿಕ್ಕಿದ್ರೆ ಆದಷ್ಟು ಬೇಗ ಬರೋಣ ಈ ಕಡೆ ಕಂಟೆಸ್ಟೆಂಟ್ ಆಗಿ. ಸಿಗುತ್ತೆ, ಹಾರ್ಡ್ ವರ್ಕ್ ಇದ್ರೆ ಎಲ್ಲ ಸಿಗುತ್ತೆ. ನೀವು ಆ್ಯಕ್ಚುಲಿ ಏನು ಗೊತ್ತಾ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಫಾರ್ ದ ಫಸ್ಟ್ ಟೈಮ್ ನಾನು ರಿಯಲೈಸ್ ಮಾಡ್ಕೊಂಡಿರೋದು, ಇಷ್ಟು ಫಾಸ್ಟಾಗಿ ಇಷ್ಟು ಹೆಸರು ಮಾಡಿರೋದು ಅಂದರೆ ಪ್ರಾಬ್ಲಿ ಯು ಆರ್ ಒನ್ ಆಫ್ ದೆಮ್. ಓ ಮೇಡಮ್ ಏನೋ ಹೇಳಿದ್ರು. ನಿಜವಾಗ್ಲೂ ನಾನು ನಮ್ಮ ಸರ್ಕಲ್ ನಮಗೆ ಗೊತ್ತಿರೋರು ಎಷ್ಟೊಂದು ಜನ ಹೇಳಿದ್ದಾರೆ. ಅಂದರೆ ಇಷ್ಟು ನೀಟಾಗಿ ರೆಕಗ್ನೈಸ್ ಮಾಡೋದು, ಆಮೇಲೆ ಕಂಟೆಂಟ್ ವೈಸ್ ಆಗಲಿ, ಆಮೇಲೆ ಇದು ವೇ ಯು ಡೂ ಯುವರ್ ಕಂಟೆಂಟ್ಸ್ ಅಲ್ವಾ, ಆಮೇಲೆ ಸ್ಪಾಂಟೇನಿಯಸ್ ಸೆನ್ಸ್ ಆಫ್ ಹ್ಯೂಮರು ಅದೆಲ್ಲ ಸಖತ್ತಾಗಿ ಬರ್ತಾ ಇದೆ ನಿಮ್ಮ ಚಾನಲಲ್ಲಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮೆಲ್ಲರದು ಹಾಗೂ ನಿಮ್ಮದು. ಹೌದು, ಆದಷ್ಟು ಬೇಗ ಇನ್ನೂ ಜೋರಾಗಿ ಮಾಡೋಣ. ಎತ್ತರಕ್ಕೆ ಬೆಳೀರಿ. ಒಂದೇನಂದ್ರೆ ಎತ್ತರಕ್ಕೆ ಬೆಳೆದ್ರೆ ಯಾರನ್ನೂ ಬರೆಯಲ್ಲ. ನಮ್ಗೆ ಇನ್ನೊಂದೇನಂದ್ರೆ ನನ್ಗೆ ಒಂದು ಆಸೆ ಏನು ಗೊತ್ತಾ, ನಾನು ಒಬ್ಬನೇ ಬೆಳಿಬೇಕು ಅನ್ನೋದು ಇಷ್ಟನೇ ಇಲ್ಲ ನನಗೆ. ನನ್ನ ಜೊತೆಲಿ ಎಲ್ಲರೂ ಬರಬೇಕು, ನನ್ನ ಜೊತೆ ಟ್ರೈನ್ ಆದ್ರೆ ಎಲ್ಲರನ್ನೂ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರಬೇಕು, ನಮ್ದು ಅದೊಂದು. ಓಕೆ ಗೈಸ್, ಇದೊಂದು ಮಿನಿ ಡೈಲಿ ಬ್ಲಾಗ್ ಆಗಿರುತ್ತೆ. 3 to 4 ಡೇಸಿಂದ ಏನೂ ಕಂಟೆಂಟ್ ಇಲ್ಲದೆ ಇರೋ ಕಾರಣ ಅಂದರೆ ನಾನು ಎಲ್ಲೂ ಆಚೆ ಹೋಗಿಲ್ಲ, ಅದಕ್ಕೋಸ್ಕರ ಇವಾಗ ಒಂದು ಡೈಲಿ ಲೈಫ್ನ ವ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ, ಏನೇನಿಲ್ಲ. ಸೊ ಯಾಕಂದರೆ ಎಷ್ಟೊಂದು ಜನ ಕೇಳ್ತಾರೆ, ಬ್ರೋ ದಿನ ವ್ಲಾಗ್ ಹಾಕಿ ಅಂದರೆ ಏನು ಹಾಕೋಣಕ್ಕೆ ಬ್ರೋ, ಬೇರೆ ಕೆಲಸಗಳು ಇರುತ್ತೆ, ಆ ಕೆಲಸಗಳೆಲ್ಲ ಮಾಡಬೇಕು. ಎಲ್ಲದ್ರ ಜೊತೆಗೆ ನಿಮ್ಮನ್ನೂ ಎಂಟರ್ಟೈನ್ ಮಾಡೋದಂತೂ ಮಿಸ್ಸೇ ಮಾಡಲ್ಲ. ಆದಷ್ಟು ಬೇಗ ಇನ್ನೂ ಎಂಟರ್ಟೈನ್ಮೆಂಟ್ ಬ್ಲಾಗ್ ಜೊತೆ ಬರ್ತೀನಿ. ಬನ್ನಿ ಇವಾಗ ವಾಪಸ್ಸು ಮೇಡಮ್ನ ಡ್ರಾಪ್ ಹಾಕಿ, ಇವರು ಮಂಡ್ಯ ಕಡೆ ಹೊಡ್ತವ್ರೆ, ನಾವು ಬೆಂಗಳೂರು ಕಡೆ ಹೊಡ್ತಾ ಇದ್ದೀವಿ. ಇವ್ರನ್ನ ಡ್ರಾಪ್ ಹಾಕಿ ಏನು ಕೆಲಸ ಇದೆ ನೋಡೋಣ. ಇವಾಗ ನಾವು ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಶೆಲ್ಗೆ. ಯಾಕೆ ಅಂತ ಹೇಳಿದ್ರೆ ಏನಾದರೂ ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಬಂದಿದ್ದು, ಸಿಕ್ಕಾಪಟ್ಟೆ ಹೊಟ್ಟೆ ಇರ್ತಾಯಿತ್ತು. ಇನ್ನು ಅವ್ರ ಫ್ಯಾಮಿಲಿ ಬರೋದು ಸ್ವಲ್ಪ ಲೇಟ್ ಆಗುತ್ತಂತೆ, ಸೊ ಅದಕ್ಕೋಸ್ಕರ ತಿನ್ಕೊಂಡು ಹೋಗೋಣ ಬನ್ನಿ. ಅವ್ರನ್ನ ಬಿಟ್ಟು ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಸಾಗರ್ ಮನೆ ಹತ್ರ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸಾಗರು ನನಗೋಸ್ಕರ ಬ್ಯಾಡ್ಮಿಂಟನ್ ಬ್ಯಾಗ್ ಬುಕ್ ಮಾಡಿದ್ದ, ಅದನ್ನು ಈಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಬ್ಯಾಡ್ಮಿಂಟನ್ ಬೇರೆ ಹೋಗ್ಬೇಕು ಇವತ್ತು. ನನ್ನ ಬ್ಯಾಗ್ ಇರಲಿಲ್ಲ, ಬ್ಯಾಗ್ನ ಈಸ್ಕೊಂಡು ಹೋಗೋಣ ಬನ್ನಿ. ಪಾರ್ಸಲ್ ಈಸ್ಕೊಂಡೆ ಗೈಸ್, ಬನ್ನಿ ಹೋಗೋಣ. ಓಕೆ ಕಮ್. Good boy. Okay, bye. Chalo. Hold. ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ಮಲ್ಕೊಳ್ಳೋ ಟೈಮು ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡೋ ಟೈಮು. ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳಿ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ವ್ಯೂಸ್ ಬರ್ತಾ ಇದೆ, 30,000-40,000 ಜನ ನೋಡ್ತಾ ಇದ್ದೀರಾ, ಆದರೆ ಏನಕ್ಕೆ ಲೈಕ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ನೀವು ಮಾಡೋ ಒಂದು ಲೈಕ್, ಕಮೆಂಟ್, ಶೇರಿಂದ ನನಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅದನ್ನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ನಿಮ್ಗೆ ಒಪಿನಿಯನ್ನ ಕಮೆಂಟ್ ಮಾಡೋದಾಗಲಿ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದಾಗಲಿ, ಯಾಕಂದರೆ ಜನಕ್ಕೆ ಇಷ್ಟ ಆಗ್ತಿದೆಯೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. 40,000 ಜನ ನೋಡ್ತಾರೆ, ಅದರಲ್ಲಿ ಬರೀ 2,000 ಜನ ಲೈಕ್ ಮಾಡಿರ್ತಾರೆ. ಏನಂತಾನೆ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಬಾಯ್ ಬಿಟ್ಟು ಕೇಳ್ತಾ ಇದ್ದೀನಿ, ಇಷ್ಟ ಆದರೆ ದಯವಿಟ್ಟು ವ್ಲಾಗ್ಸ್ನ ಲೈಕ್ ಮಾಡಿ, ಯಾಕಂದರೆ ನಮಗೂ ಮಾಡೋಕ್ಕೆ ಒಂದು ಜೋಶ್ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಫನ್ನಿ ಕಂಟೆಂಟ್ ಮಾಡಬೇಕು ಅಂದರೆ ನಮಗೆ ಜೋಶ್ ಇರಬೇಕು. ಆ ಜೋಶ್ ಇರಬೇಕು ಅಂದರೆ ನೀವು ಲೈಕ್ ಮಾಡಬೇಕು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಈ ವ್ಲಾಗಲ್ಲಿ ನನ್ನ ದಿನ ಹೇಗಿತ್ತು ಅಂತ ತೋರಿಸಿದ್ದೀನಿ ಅಷ್ಟೇ. ನಾನು ಏನೇನು ಮಾಡಿದ್ವಿ, ಯಾವ್ಯಾವ ಥರ ಹೋಗಿ ಬಟ್ಟೆ ಕೊಟ್ಬಿಟ್ಟು ಬಂದ್ವಿ ಅಂತ ಹೇಳಿ, ಇನ್ನೇನಿಲ್ಲ ಅಷ್ಟೇ. ಆ್ಯಂಡ್ ಮುಂದಿನ ವ್ಲಾಗು ಸೂಪರ್ ಎಕ್ಸೈಟೆಡ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೊಡ್ಡಪ್ಪನ ಬರ್ತಡೇ ಬರ್ತಾ ಇದೆ ಗೈಸ್. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಟು ಆರ್ ದೊಡ್ಡಪ್ಪ. ಆ ವ್ಲಾಗ್ ಅಂತೂ ಕ್ರೇಜಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾವ ಥರ ಏನು ಅಂತೆಲ್ಲ ನೀವು ವ್ಲಾಗ್ ನೋಡಿದ್ಮೇಲೆ ಗೊತ್ತಾಗೋದು. ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಟ್ರಿಪ್ಗೆ ಬೇಗ ರಿಜಿಸ್ಟರ್ ಆಗಿ ನೆಕ್ಸ್ಟ್ ಲೆವೆಲ್ ಫನ್ ಮಾಡೋಕ್ಕಂತೂ ರೆಡಿ ಆಗಿರೋಣ. ಎಲ್ಲರೂ ಬರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡಪ್ಪನ್ನು ಎತ್ತಾಕೊಂಡ್ಬರ್ತೀನಿ, ನಮ್ಮ ಎಲ್ಲ ಟೀಮು ಇರ್ತಾರೆ, ನಮ್ಮ ಹುಡುಗರೆಲ್ಲರೂ ಇರ್ತಾರೆ. ಒಳ್ಳೆ ಮಜಾ ಮಾಡೋಣ, ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಮಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸಿ ಯು ಸೂನ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.